ಸೊ ಈ ರೇಡಿಯೋ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಚೂರಿ ಚಿಕ್ಕಣ್ಣದಲ್ಲಿ ಯೂಸ್ ಮಾಡಿದ್ದು. ಓ ಹೌದಾ? ಹಾಂ, ಚೂರಿ ಚಿಕ್ಕಣ್ಣದಲ್ಲಿ ಒಂದು ಸಾಂಗ್ ಇದೆ, ನಾನು ನಿಮಗೆ ಪ್ಲೇ ಮಾಡ್ತೇನೆ. ಅದು ಅವರೊಂದು ಪೆಕ್ಯುಲಿಯರ್ ಆಗಿ ಅಣ್ಣವ್ರು ಯೂಸ್ ಮಾಡಿರೋ ರೇಡಿಯೋ ಇದು. ಅದಕ್ಕೆ ತುಂಬ ವ್ಯಾಲ್ಯೂ ಇದೆ. ಅದಕ್ಕೆ ನಾನು ಇದನ್ನು ಮಾಡಿಲ್ಲ, ಇದನ್ನು ಹಂಗೆ ಯಾವುದು DNA ಇದೆ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಟಚ್ ಮಾಡಿದ್ದಾರೆ ಅಂತ ಇಲ್ಲ ನಾನು ಸರ್, 10 ರೂಪೀಸ್ 5 ರೂಪೀಸ್ ಒಂದು ಚಾಕ್ಲೇಟ್ಗೂ ಅಲ್ಲ, ಅವ್ರು ಏನೋ ಗೊತ್ತಿಲ್ಲ. ಯಾಕಂದ್ರೆ ಅದು ಇರುತ್ತೆ ಒಬ್ಬೊಬ್ಬರಿಗೆ. ಸ್ಕೂಲ್ನವರು ತುಂಬಾ ಫೀಸ್ ತಗೋತಾರೆ, ಆದ್ರೆ ಇಂಥದಕ್ಕೆ ಖರ್ಚು ಮಾಡಲ್ಲ. ನಾನು ಖಜಾನೆ ಅನ್ಕೊಂಡಿದ್ದೆ ಸರ್. ನಿಮ್ದು ಏನು ರೋಲ್ ಮಾಡ್ತಾ ಇದ್ದೀರಾ ಅಲ್ಲಿ? ಇಲ್ಲಿ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ನಿಂದ ರೊಟೇಟ್ ಆಗುತ್ತೆ ಅದು. ಓಕೆ. ಇಟ್ ಈಸ್ 1924 HMV ಅಂತ, ಇಂಗ್ಲೆಂಡ್ನಿದ್ದು. ಇದು ನಮ್ಮ ಮಹಾರಾಜರೇ ಕೊಟ್ಟಿದ್ದು. ನಮ್ಮ ತಾಯಿ ಮನೆಯಲ್ಲಿತ್ತು, ಅದನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮಾವ ತೊಗೊಂಡು ಹೋಗ್ಬಿಟ್ಟ. ಅದಾದ್ಮೇಲೆ ತುಂಬ ಬೇಜಾರಾಯಿತು, ಅವರು ನನಗೆ ತರಿಸ್ಕೊಟ್ರು. ಓ, ಇದು ಏನು ರೆಕಾರ್ಡ್ಸ್ ಇದೆ ಅಲ್ಲ, ಇದು ಓನ್ಲಿ ಇಂಡಿಯಾ ಆ್ಯಂಡ್ ಶ್ರೀಲಂಕಾನಲ್ಲಿ ಒಂದು ಥರದ್ದು ಕ್ರಿಮಿ ಸಿಗುತ್ತೆ. ಕ್ರಿಮಿ ಓಕೆ. ಒಂದು ಥರದ್ದು ಇನ್ಸೆಕ್ಟ್ ಸಿಗುತ್ತೆ. ಓಕೆ. ಹುಳ ಅದನ್ನ ಗ್ರೈಂಡ್ ಮಾಡಿ ಅದ್ರದ್ದು ಪೇಸ್ಟ್ ಮಾಡಿ ಮಾಡ್ತಾ ಇದ್ರು. ಬ್ರಿಟಿಷ್ ಸ್ಟಾಪ್ಡ್ ಡೂಯಿಂಗ್ ಅದು ಕಲ್ಚರ್, ಅದನ್ನ ನಿಲ್ಲಿಸ್ಬಿಟ್ರು. ಯಾಕಂದರೆ ಇಟ್ಸ್ ಇನ್ಹ್ಯೂಮನ್ ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ. ಸ್ಟೂಡೆಂಟ್ಸ್ ಬಂದು ನೋಡಲಿ, ಕಲೀಲಿ ಅನ್ನೋದು ಒಂದು ಆಸೆ ನನಗೆ. ಈ ಮ್ಯೂಸಿಯಮ್ ಎಲ್ಲ ಓಪನ್ ಇದೆ, ಇದೇನು ಚಾರ್ಜ್ ಇಲ್ಲ, ಏನಿಲ್ಲ. ಕಾಲ್ ಮಾಡಿ ಬರ್ಬೋದು. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದೆಮ್. ಸೊ ಈ ರೇಡಿಯೋ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಚೂರಿ ಚಿಕ್ಕಣ್ಣದಲ್ಲಿ ಯೂಸ್ ಮಾಡಿದ್ದು. ಓ ಹೌದಾ? ಹಾಂ, ಚೂರಿ ಚಿಕ್ಕಣ್ಣದಲ್ಲಿ ಒಂದು ಸಾಂಗ್ ಇದೆ, ನಾನು ನಿಮಗೆ ಪ್ಲೇ ಮಾಡ್ತೇನೆ. ಅದು ಅವರೊಂದು ಪೆಕ್ಯುಲಿಯರ್ ಆಗಿ ಅಣ್ಣವ್ರು ಯೂಸ್ ಮಾಡಿರೋ ರೇಡಿಯೋ ಇದು. ಅದಕ್ಕೆ ತುಂಬ ವ್ಯಾಲ್ಯೂ ಇದೆ. ಅದಕ್ಕೆ ನಾನು ಇದನ್ನು ಮಾಡಿಲ್ಲ, ಇದನ್ನು ಹಂಗೆ ಯಾವುದು DNA ಇದೆ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಟಚ್ ಮಾಡಿದ್ದಾರೆ ಅಂತ. ಇಲ್ಲ ನಾನು ಹಾಂ, ಫೋಟೋ ಇಲ್ಲ ಇದೆಯಲ್ಲ, ಅದು ನಾನು ಬಂದಾಗ ನಾನು ಈ ಥರ ತೆಗಿಸ್ಕೊಂಡೆ ಸುಮ್ಮನೆ. ಓ ನೀವೇ ಸರ್ ಇದು? ನಾನು ಅಂದರೆ ಅವ್ರ ಥರನೇ ತೆಗಿಸ್ಕೊಳ್ಳ ಅಂತ ಒಂದು ಫೋಟೋ ತೆಗಿಸ್ಕೊಂಡೆ. ಓಕೆ. ಸೊ ಎಲ್ಲಿ ಇದು ಸಿಕ್ಕಿದ್ದು ಆಕ್ಚುಲಿ ನಿಮಗೆ? ಇದು ಅವರು ನೀವು ಹೇಗೆ ಐಡೆಂಟಿಫೈ ಮಾಡಿದ್ದು? ಮೂವಿದು ಅಸೋಸಿಯೇಟ್ ಡೈರೆಕ್ಟರ್ ಯಾರೋ ಒಬ್ಬರು ಇಟ್ಕೊಂಡಿದ್ರಂತೆ. ಇದನ್ನ ಶೂಟ್ ಮಾಡಬೇಕಾದ್ರೆ ಚೂರಿ ಚಿಕ್ಕಣ್ಣದಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಿಲ್ ಬಿ ಫ್ರಮ್ ವೆರಿ ಬಿಗ್ ಫ್ಯಾಮಿಲಿ. ಸೊ ಅವರು ಏನು ಮಾಡ್ತಾರೆ ಅಂದರೆ, ಅವರು ಶೂಟಿಂಗ್ ಮಾಡ್ಬೇಕಾದ್ರೆ ಚಿಕ್ಕ ರೇಡಿಯೋ ತಂದಿದ್ರಂತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಅಲ್ಲಪ್ಪ ನಾನು ಶ್ರೀಮಂತ ಅಂತ ತೋರಿಸಿಯಾ, ಎಷ್ಟು ಚಿಕ್ಕ ರೇಡಿಯೋ ತಂದಿದ್ಯಾ, ದೊಡ್ಡ ರೇಡಿಯೋ ತೊಗೊಂಬ ಅಂತ. ಅವರು 2,000 ರೂಪಾಯಿ ಕೊಟ್ಟು ಯಾವುದೋ ಒಬ್ರು ವಕೀಲರ ಹತ್ರ, ಅಡ್ವೊಕೇಟ್ ಹತ್ರ ತೊಗೊಂಬಂದ್ರಂತೆ ಶೂಟಿಂಗ್ಗೋಸ್ಕರ. ಆ ಟೈಮ್ನಲ್ಲಿ ಡಾಕ್ಟರ್ ರಾಜ್ಕುಮಾರಿಗೆ 5,000 ರೂಪಾಯಿ ಕೊಡ್ತಾಯಿದ್ರು ಪೂರ್ತಿ ಪಿಕ್ಚರ್ಗೆ. ಇದಕ್ಕೆ 2,000 ರೂಪಾಯಿ ಕೊಟ್ಟರು. ಅದಕ್ಕೆ ಅವರ ಪೇಮೆಂಟ್ ಅರ್ಧದಷ್ಟು ರೇಡಿಯೋ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ಇಷ್ಟು ದುಡ್ಡು ಕೊಟ್ಟು ತಂದಿದ್ದೀವಿ, ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳಿದ್ರು, ಸುಮಾರು ಸಾರಿ ತೋರಿಸು ಆ ರೇಡಿಯೋ ಅಂತ ಹೇಳಿ. ಅದಕ್ಕೆ ನೀವು ಆ ಹಾಡು ನೋಡಿದರೆ, ಸೊ ಅದು ಆ ಥರ ಎಲ್ಲ ಅವರು ಹೇಳಿದರು. ಅವ್ರು ಯಾರು ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರು, ನನ್ನ ಮಕ್ಕಳಿಬ್ರು ಕುಡುಕರು, ಯಾವಾಗ ಮಾರ್ತಾರ ಗೊತ್ತಿಲ್ಲ, ನಾನು ಪೂಜೆ ಮಾಡ್ತಾ ಇದ್ದೆ ಇದನ್ನ. ಡಾಕ್ಟರ್ ರಾಜ್ಕುಮಾರ್ ಯೂಸ್ ಮಾಡಿದ್ದಕ್ಕೆ ಪೂಜೆ ಮಾಡ್ತಾರೆ. ಸೀರಿಯಸ್ಲಿ ದೇರ್ ಆರ್ ಪೀಪಲ್ ಲೈಕ್ ದ್ಯಾಟ್. ನೀವು ತಮಿಳುನಾಡಿನಲ್ಲಿ ಖುಷ್ಬೂದು ಟೆಂಪಲ್ ಮಾಡಿದಾರೆ ಗೊತ್ತಾ? ಈಗ ಮೊನ್ನೆ ಯಾರೋ ಮೋದಿ ಟೆಂಪಲ್ ಮಾಡಿದಾರೆ ಗೊತ್ತಾ? ಅಷ್ಟು ವ್ಯಕ್ತಿ ಪೂಜೆ ಇದೆ ನಮ್ಮಲ್ಲಿ. ಬಟ್ ಇದನ್ನ ಅವರು ರಾಜ್ಕುಮಾರ್ ಅವರು 3 ವಾರ ಶೂಟ್ ಮಾಡಿದ್ರಂತೆ. ಅದನ್ನ ಮುಟ್ಟಿದ್ದಾರೆ. ಅವರ 3 ವಾರ ಶೂಟಿಂಗ್ ಟೈಮ್ನಲ್ಲಿ ಕೇಳ್ತಿದ್ರಂತೆ, ಇದನ್ನ ತುಂಬ ಚೆನ್ನಾಗಿದೆ ರೇಡಿಯೋ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಮುಟ್ಟಿದ್ದಕ್ಕೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಯಾರೋ ಅವರು ಅದನ್ನು ತೊಗೊಂಬಂದಾಗ ಮನೇಲಿ ಇಟ್ಕೊಂಡಾಗ ಪೂಜೆ ಮಾಡ್ತಿದ್ರು ಅಂತ. ಅಂದರೆ ಅಷ್ಟು ಇದು. ಸೊ ಅದು ಭಾವನೆ ಇದೆ ಅಲ್ಲ, ಅದನ್ನ ತಂದಮೇಲೆ ಅದಕ್ಕೆ ಅದನ್ನು ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಅದು DNA ಇದೆ ಅಂತೇಳಿ. ಯಾಕೆ ಅಂದರೆ ಅದು ವ್ಯಾಲ್ಯೂ ಇರುತ್ತೆ ಅಂತ. ಇಲ್ಲ ಅದನ್ನು ನಾನು ತೆಗೆದುಬಿಟ್ಟು ಮತ್ತೆ ಹೊಸದು ಮಾಡ್ಬೋದು, ಬಟ್ ಬೇಡ ಸ್ವಲ್ಪ ದಿನ ಹೋಗಲಿ ಅಂತ. ಸೊ ಆ ಥರದ ರೇಡಿಯೋಗಳೆಲ್ಲ ನನಗೆ ಬಂದಿದೆ. ಅದೇ ಹೇಳಿದೆ, ರೇಡಿಯೋಗೆ ತುಂಬ ವಿಶೇಷ, ನನಗೆ ಅದಕ್ಕೆ ತುಂಬ ನಂಟಂತ. VIP-ಗಳ ಸಾಮಾನ್ಯದಲ್ಲಿ ಯಾರೆಲ್ಲ ಬಂದಿದ್ದಾರೆ ಸರ್? ನೀವು ಹೇಳಿದ್ರಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ
ಚಿಕ್ಕಮಗಳೂರು ಎಕ್ಸ್ BJP MP ಒಬ್ಬರು, ವೆರಿ ಬ್ರಿಲಿಯಂಟ್ ಪರ್ಸನ್, ಜನಾರ್ದನ್ ಸ್ವಾಮಿ ಅಂತ ಬಂದಿದ್ದಾರೆ. ಆಮೇಲೆ ಲೋಕಲ್ ತುಂಬ ಜನ ಬಂದಿದ್ದಾರೆ. ಆಮೇಲೆ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ದ ಬಂದಿದ್ದಾರೆ, ಆಕಾಶವಾಣಿಯಿಂದ ತುಂಬ ಜನ ಬಂದಿದ್ದಾರೆ, ಬರ್ತಾ ಇರ್ತಾರೆ. ಬಟ್ ಮೋರ್ ಆರ್ ಲೆಸ್ ನನಗೆ ಹೊರಗಡೆಯಿಂದನೂ ತುಂಬ ಜನ ಬರ್ತಾರೆ. ಈ ಸ್ಕೂಲ್ ಕಾಲೇಜಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು, ಕರೋನಾ ಮುಗಿದ ಮೇಲೆ ನಿಮ್ಮ ಯಾರಿಗಾದ್ರೂ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಕಳಿಸಿ ತೋರಿಸಿ ಅಂತ. ಬಟ್ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ನಾನೇನು ಮಾಡಿದೆ, ಒಂದು ತಪ್ಪು ಏನು ಮಾಡಿದೆ, ಸ್ಕೂಲ್ ಕಾಲೇಜಸ್ಗೆ ನೀವು ಕರ್ಕೊಂಬರ್ತೀರಿ ಅಂದರೆ per student you pay me 10 rupees or 5 rupees so that I can use that money for making restoration ಅಥವಾ making bigger place for ಯಾಕಂದರೆ ಎಕ್ಸ್ಪೆನ್ಸಸ್ ಆರ್ ಹೈ ಇಲ್ಲಿ, ಈ ರ್ಯಾಕು ಇದೆಲ್ಲ. ಸೊ ಅದಕ್ಕೇನಾದ್ರು ಕಳಿಸಿಲ್ಲ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಟು ಸ್ಟಾರ್ಟ್. ಸರ್ 10 ರೂಪೀಸ್ 5 ರೂಪೀಸ್ ಒಂದು ಚಾಕ್ಲೇಟ್ಗೂ ಅಲ್ಲ, ಅವ್ರು ಏನೋ ಗೊತ್ತಿಲ್ಲ. ಯಾಕಂದ್ರೆ ಅದು ಇರುತ್ತೆ ಒಬ್ಬೊಬ್ಬರಿಗೆ. ಸ್ಕೂಲ್ನವರು ತುಂಬಾ ಫೀಸ್ ತಗೋತಾರೆ, ಆದ್ರೆ ಇಂಥದಕ್ಕೆ ಖರ್ಚು ಮಾಡಲ್ಲ. ಓ, ಹಾಗಾಗಿ ಅದು ಪ್ರಾಬ್ಲಮ್. ಬಂದಿದ್ರು, ರೇವಾ ಯೂನಿವರ್ಸಿಟಿಯಿಂದ ಬಂದಿದ್ರು, ಸುಮಾರು ಸ್ಟೂಡೆಂಟ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಇದು ತುಂಬಾ ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ ಸರ್, ಕಾಂಬಿನೇಷನ್. ಇದು 1941 ಮುಲಾರ್ಡ್ ಅಂತ ಮಾಡೆಲ್ ನೇಮ್. ಎಲ್ಲಿದೆ ಸರ್ ಮ್ಯಾನುಫ್ಯಾಕ್ಚರ್ ಇದು? ಇದು ಇಂಗ್ಲೆಂಡ್ ಇದು. ಓಕೆ, ಇದ್ರ ಫೀಚರ್ಸ್ ಏನಿದೆ ಸರ್? ಯಾವ ರೀತಿ? ಎಲ್ಲ ಶಾರ್ಟ್ ವೇವ್, ಮೀಡಿಯಂ ವೇವ್ ಬರುತ್ತೆ. ಓಕೆ, ಇದು ಕ್ಲಾತ್ ಅನ್ಸುತ್ತಲ್ವಾ? ಇದು ಕ್ಲಾತ್ ಇದೆ, ಕ್ಲಾತ್, ಸ್ಪೀಕರ್ ಕ್ಲಾತ್ ಇದೆ. ಓಹ್, ಓಕೆ. ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಕ್ಲಾತ್? ಕ್ಲಾತ್ ಅದೆಲ್ಲ. ಆಮೇಲೆ ಈ ತರ ಗ್ಲಾಸ್ ಈ ಕ್ಲಾತ್ ಎಷ್ಟಿದೆ ಗೊತ್ತಾ? ಇದು ನನಗೆ ಈಗ ಇದು ಕೊಳೆ ಆಗಿಲ್ಲ, ಐ ಆಮ್ ವೆರಿ ಲಕ್ಕಿ. ಇದು ಕೊಳೆ ಆಗಿದೆ ಅಲ್ಲ, ಇದನ್ನ ತರಿಸ್ಬೇಕು ಅಂದ್ರೆ ಈ ಫಿಲಿಪ್ಸ್ದು ಈ ಕ್ಲಾತ್ಗೆ ಐ ಹ್ಯಾವ್ ಟು ಸ್ಪೆಂಡ್ 900 to 1900 rupees per meter. ಓ ಮೈ ಗಾಡ್, ಅಷ್ಟು ಕಾಸ್ಟ್ಲಿ ಇದೆಯಾ ಸರ್? ವೆರಿ ಎಕ್ಸ್ಪೆನ್ಸಿವ್. ಏನ್ ಕ್ಲಾತ್ ಇದು ಆಕ್ಚುಲಿ ಅಷ್ಟು ಕಾಸ್ಟ್ಲಿ? ಪರ್ಟಿಕ್ಯುಲರ್ ಅದು ಥಿಕ್ನೆಸ್ ಏನೇನೋ ಮಾಡಿರ್ತಾರೆ. ಓಕೆ, ಇದ್ರಲ್ಲಿ ಡಿಫರೆಂಟ್ ಬರುತ್ತೆ. ನಾವು ಬೇರೆ ಹಾಕ್ಬೋದು, ಬ್ಲೌಸ್ ಪೀಸ್ ಚೆನ್ನಾಗಿ ಸಿಗುತ್ತೆ, ಅದನ್ನ ಹಾಕ್ಬೋದು ನಾವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಡ್ಯಾಂಪ್ನೆಸ್ ಬರಲ್ಲ, ವಾಯ್ಸ್ ಕ್ವಾಲಿಟಿ ಹೋಗ್ಬಿಡುತ್ತೆ. ನೀವು ಇದಕ್ಕೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ, ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಎಲ್ಲಿಂದ ತರಿಸ್ಕೊಳ್ತೀರಾ? ಹೇಗೆ ಮನಿ ಮ್ಯಾನೇಜ್ ಮಾಡ್ತೀರಾ? ಅದೇ ನಂದು ಐ ಡೆಡಿಕೇಟ್ ಮೈ ವಾಟ್ ಎವರ್ ಐ ಅರ್ನ್ ಹಿಯರ್, ಐ ಡೆಡಿಕೇಟ್ ಇಟ್ ಫಾರ್ ರೇಡಿಯೋ ಮ್ಯೂಸಿಯಂ ಓನ್ಲಿ. ಓ, ಇಲ್ಲೊಂದು ಖಜಾನೆ ಇದೆಯಲ್ಲ ಸರ್, ನೀವೇನಾರ ದುಡ್ಡು ಇಟ್ಟಿರೋದು ಇದ್ರಲ್ಲಿ ಇಟ್ಟಿದ್ದೀರಾ ಸರ್? ಅದರಲ್ಲಿ ಏನಿಲ್ಲ. ಓಕೆ, ಏನಿದು? ಆಕ್ಚುಲಿ ಇದು ರೇಡಿಯೋ ಅನ್ಕೊಳ್ತೀನಿ. ರೇಡಿಯೋಗ್ರಾಮ್, ಇಟ್ಸ್ ಕಾಲ್ಡ್ ಆಸ್ ಗ್ರಾಮೋಫೋನ್ ಅಂತ. ಓಕೆ, ಇದು ನೋಡಿದಾರೆ ಸುಮಾರು ಜನ. ಓ, ನಾನು ಖಜಾನೆ ಅನ್ಕೊಂಡಿದ್ದೆ ಸರ್ ನಿಮ್ದು. ಏನು ರೋಲ್ ಮಾಡ್ತಾ ಇದ್ದೀರಾ ಅಲ್ಲಿ? ಇಲ್ಲಿ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ನಿಂದ ರೊಟೇಟ್ ಆಗುತ್ತೆ ಅದು. ಓಕೆ, ಇಟ್ ಇಸ್ 1924 HMV ಅಂತ, ಇಂಗ್ಲೆಂಡಿದ್ದು. ಇದು ನಮ್ಮ ಮಹಾರಾಜರೇ ಕೊಟ್ಟಿದ್ದು, ನಮ್ಮ ತಾಯಿ ಮನೆಯಲ್ಲಿತ್ತು. ಅದನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ನಮ್ಮ ಮಾವ ತೊಗೊಂಡು ಹೋಗ್ಬಿಟ್ಟ. ಅದಾದ್ಮೇಲೆ ತುಂಬ ಬೇಜಾರಾಯಿತು, ಅವರು ನನಗೆ ತರಿಸ್ಕೊಟ್ರು. ಓ, ಇದಕ್ಕೆ ಕಾಪಿರೈಟ್ ಇಲ್ಲ. ಹೌದಾ? ಯೂಟ್ಯೂಬ್ನಲ್ಲಿ ಇಲ್ಲ ಕಾಪಿರೈಟ್. ಇದು ವಾಲ್ಯೂಮ್ ಕಂಟ್ರೋಲ್. ಓ, ತುಂಬ ಜೋರಾಗಿ ಬೇಕಂದ್ರೆ ಈಗ ಲೌಡ್ನೆಸ್. ಓಕೆ, ಹಾಂ, ಎಸ್, ನೀವು ಹೇಳಿದ್ರಲ್ಲ ಕ್ಲಾತ್. ಹಾಂ, ರೇಡಿಯೋಗೆನೆ ಒಂದು ಸ್ಟ್ಯಾಂಡ್ ಮಾಡ್ಸೋರು, ಟಿವಿಗೆ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ. ಓ, ರೇಡಿಯೋಗೆನೆ ಸ್ಪೆಷಲ್ ಆಗಿ ಒಂದು ಸ್ಟ್ಯಾಂಡ್ ಮಾಡ್ಸೋರು ಅಂತ. ತುಂಬಾ ರೇಡಿಯೋಗಳಿದೆ. ಓ, ಈ ರೀತಿಯಾಗಿ ಸ್ಟ್ಯಾಂಡ್ ಮಾಡಿಸ್ತಾ ಇದ್ದಿದ್ದ? ಓಕೆ, ಹಾಂ. ಅಂದ್ರೆ ಸ್ಟ್ಯಾಂಡ್ ಅಂತ ಹೇಳಿದ್ರೆ ರಿಚ್ ಪೀಪಲೇ ಮಾಡಿಸ್ತಾ ಇದ್ದಿದ್ದು. ಇವಾಗ ಮಹಾರಾಜರು, ಗೌಡ್ರು, ಬಿಸ್ನೆಸ್ ಮ್ಯಾನ್ ಈ ರೀತಿಯಾಗಿ ಮಾಡಿಸ್ತಾ ಇದ್ರು. ಓಕೆ, ಅಲ್ಲನ್ನು ನೋಡ್ತಾ ಇದೀವಲ್ಲ ಸರ್, ಇದು ಯಾವ ಥರ ರೇಡಿಯೋ? ಅದು ನಾನು ಇನ್ನೂ ಮಾಡ್ತಾ ಇರೋ ರೇಡಿಯೋ ಅದು. ಇದು ಆ್ಯಕ್ಚುಲಿ ಈ ರೇಡಿಯೋಗಳು ಬರುತ್ತಲ್ಲ, ಪೂರ್ತಿ ಎಲ್ಲ ಕಿತ್ತೋಗ್ಬಿಟ್ಟಿರುತ್ತೆ. ಅದನ್ನು ನಾನು ಪಾಲಿಶ್ ಮಾಡಿ, ಈ ಥರ ಪಾಲಿಶ್ ಮಾಡಿ ಒಳಗಡೆದು ಎಲೆಕ್ಟ್ರಾನಿಕ್ಸ್ ಎಲ್ಲ ರಿಸ್ಟೋರ್ ಮಾಡಿ ಮಾಡ್ತೀನಿ. ಇದು ಈ ರಿಚ್ ಲುಕ್ ಬರುತ್ತೆ ಅವಾಗ. ಓಕೆ, ಈ ಥರ ಎಲ್ಲ ಏನು ಶೈನಿಂಗ್ ಬಂದಿದೆ ಸರ್? ಓಕೆ, ಫುಲ್ಲೆಲ್ಲ ಹೋಗ್ಬಿಟ್ಟಿದೆ ಇಲ್ಲಿ. ಹಾಂ, ಅದು ಒಳಗಡೆ ಎಲ್ಲ ಮಾಡಬೇಕಿನ್ನು. ಅದು ಒಳಗಡೆ ರೆಡಿ ಆಗಿದೆ, ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಡಿಸ್ಪ್ಲೇ.
ಓಕೆ ತುಂಬ ಪೇಷನ್ಸ್ ಬೇಕು ಸರ್. ಒಂದು ರೀತಿ ಆರ್ಟ್ ವರ್ಕ್ ಇದು. ಹಾಂ, ದಿಸ್ ಇಸ್ ದ ಆರ್ಟ್. ಇದು ಹೆಂಗೆ ಅಂದರೆ ಇದು ಪಾಲಿಷ್ ಮಾಡೋದಕ್ಕೆ 2 ದಿನ ಬೇಕು. ಅದಾದಮೇಲೆ ಒಣಗೋದಕ್ಕೆ 5 ದಿನ ಇಡ್ತೀವಿ. 5 ದಿನ ಇಟ್ಟಾದಮೇಲೆ ಕೆಲಸ ಶುರು ಮಾಡ್ತೀವಿ. ಆಮೇಲೆ ಅದು ಎಲ್ಲಾದರೂ ಟಚ್ ಆದರೆ ಸ್ಕ್ರ್ಯಾಚ್ ಬಂದ್ಬಿಡುತ್ತೆ. ಇಲ್ಲಿ ಆಗಿದೆ ನೋಡಿ, ಅದು ಮತ್ತೆ ನಾವು ಟಚ್ ಅಪ್ ಮಾಡಬೇಕು. ಸೊ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಏನೋ ಒಂಥರ ಖುಷಿ ನಮಗೂ. ಅದು ಇವರು ವೀರೇಂದ್ರ ಹೆಗ್ಡೆ ಅವ್ರು ಬಂದದ್ದು, ಅವರು ಅವ್ರ ಬ್ರದರು. ಈಗ ಅವ್ರದ್ದು ಕೆಲಸ ಮಾಡ್ತಾ ಇದ್ದೀನಿ, ಕೆಲವೊಂದು ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅವರಲ್ಲೂ ಸುಮಾರು ಒಂದು 600 ಓಲ್ಡ್ ರೆಕಾರ್ಡ್ಸ್ ಇದೆ. ಅದನ್ನೆಲ್ಲ ಕನ್ವರ್ಟ್ ಮಾಡಿ ಡಿಜಿಟಲ್ ಮಾಡಬೇಕು. ಯಾಕಂದರೆ ಅದು ಕೆಲವರಿಗೆ ಅವ್ರಿಗೆ ಏನು ಅಂತಂದರೆ ಬೇರೆಯವ್ರ ಕಡೆ ಮಾಡಿಸ್ಬೋದು, ಬಟ್ ಪ್ರಾಬ್ಲಮ್ ಅಂದರೆ ಹೆದರಿಕೆ, ಹೊಡೆದೋಗ್ಬಿಟ್ರೆ ಸಿಗಲ್ಲ. ಹೌದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಅವರು ಯಾರು ತೊಗೊಂಡು ಹೋದವರು ಅದನ್ನು ತುಂಬ ಕಾಳಜಿಯಿಂದ ಮಾಡಬೇಕು. ಹೀಗಾಗಿ ಅವ್ರು ನನಗೆ ಕೊಟ್ಟಿದ್ದಾರೆ. ಇದು ಏನು ರೆಕಾರ್ಡ್ಸ್ ಇದೆ ಅಲ್ಲ, ಇದು ಓನ್ಲಿ ಇಂಡಿಯಾ ಆ್ಯಂಡ್ ಶ್ರೀಲಂಕಾನಲ್ಲಿ ಒಂದು ಥರದ್ದು ಕ್ರಿಮಿ ಸಿಗುತ್ತೆ. ಕ್ರಿಮಿ ಒಂದು ಥರದ್ದು ಇನ್ಸೆಕ್ಟ್ ಸಿಗುತ್ತೆ. ಹುಳ. ಅದನ್ನು ಗ್ರೈಂಡ್ ಮಾಡಿ ಅದರದ್ದು ಪೇಸ್ಟ್ ಮಾಡಿ ಮಾಡ್ತಾಯಿದ್ರು. ಬ್ರಿಟಿಷ್ ಸ್ಟಾಪ್ಡ್ ಡೂಯಿಂಗ್ ಅದು ಕಲ್ಚರ್, ಅದನ್ನ ನಿಲ್ಲಿಸ್ಬಿಟ್ರು. ಯಾಕಂದರೆ ಇಟ್ಸ್ ಇನ್ಹ್ಯೂಮನ್ ಅಂತ ಹೇಳಿ. ಸೊ ಈಗ ಈ ಥರ ಸಿಗಲ್ಲ. ಈಗ ಸಿಗೋದೆಲ್ಲ ಪ್ಲಾಸ್ಟಿಕ್ ಥಿನ್ನಾಗಿ ಸಿಗುತ್ತೆ, ವಿನೈಲ್ ಅಂತಾರೆ. ಹಾಗಾದ್ರೆ ಇದು ಕ್ರಿಮಿಯಿಂದ ಮಾಡಿರೋದು. ಕ್ರಿಮಿ ಇಟ್ಸ್ ಸೋ ಟಫ್ ಅಲ್ಲ ಅದ್ರದ್ದು ಶೆಲ್ಲು. ನಿಮ್ದು ಈ ಸೂಜಿ ಇದು ಆಗ್ಬಿಡುತ್ತೆ. ಅಲ್ಲಿದೆ ಅಲ್ಲ, ಅದು ಇದು ಆಗ್ಬಿಡುತ್ತೆ, ಶಾರ್ಪ್ನೆಸ್ ಹೋಗ್ಬಿಡುತ್ತೆ. ಬಟ್ ಇದಕ್ಕೇನಾಗಲ್ಲ. ಹೌದಾ? ಮತ್ತೆ ಇವಾಗ ಒಂದು ಫ್ಲಾಶ್ ಆಯ್ತು ಸರ್, ನೀವು ಮೈಸೂರಲ್ಲಿ ಫಸ್ಟ್ ಟೈಮ್ ಅವ್ರು ಇದು ಮಾಡಿದಂತ ಹೇಳಿದ್ರಲ್ಲ, ಅಲ್ಲಿ ಹೆಸರು ಎಲ್ಲ ಹೇಳಿದ್ರಲ್ಲ. ಮತ್ತೆ ಮಹಾರಾಜಕ್ಕಿಂತ ಮುಂಚೆ ಅವ್ರ ಮನೆಯಲ್ಲೇ ಇದ್ದಿದ್ದ ಅದು? ಅವರ ಮನೆಯಲ್ಲೇ ಇದ್ದಿದ್ದು, ಅಲ್ಲೇ ಬ್ರಾಡ್ಕಾಸ್ಟಿಂಗ್ ಮಾಡ್ತಿದ್ರು. ಆಮೇಲೆ ಅವರು ಮಹಾರಾಜರು ಬೇರೆ ಸ್ಥಳ ಕೊಟ್ಟು ಈಗ ಬೇರೆ ಕಡೆ, ಈಗ ಏನು ಮೈಸೂರು FM ಸ್ಟೇಷನ್ ಇದೆ ಅಲ್ಲ, ಅಲ್ಲಿ ಶಿಫ್ಟ್ ಮಾಡಿದ್ರು. ಮೈಸೂರಿಗೆ ಹೋದಾಗ ನೋಡಿ ನೀವು, ಸುಮ್ಮನೆ ಹಾಗೆ ವಿಠ್ಠಲ ವಿಹಾರ ಅಂತ ಹೇಳಿ ಆ ಬಿಲ್ಡಿಂಗ್ ಇದೆ ಅನ್ಕೊಂಡಿದ್ದೀನಿ, ನಾನು ಹೋಗಿಲ್ಲ, ನೋಡ್ಬೇಕದು. ಸರ್, ಇವಾಗ ರೇಡಿಯೋದಲ್ಲಿ ನೀವು ಹೇಳ್ತಾರ 5 ಟ್ಯೂಬ್ ರೇಡಿಯೋ, 6 ಟ್ಯೂಬ್ ರೇಡಿಯೋ ಅಂತ, ಏನು ಸರ್ ಅದು? ನಾವು ಇವಾಗ ಯೂಟ್ಯೂಬ್ ನೋಡ್ತಾ ಇರ್ತೀವಿ. 5 ಟ್ಯೂಬ್ ಅಂದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಡಿಸೈನ್ ಅಂತ 5 ಟ್ಯೂಬ್ ರೇಡಿಯೋ ಮಾಡಿದ್ರು. ಒಂದು RF ರಿಸೀವರು, 2 ಪ್ರೀ ಆ್ಯಂಪು, ಆಮೇಲೆ 1 ಟ್ಯೂನರು, 2 ನಿಮಗೆ ಆಡಿಯೋ ಕಂಟ್ರೋಲು, 1 ಆ್ಯಂಪ್ಲಿಫೈರ್ ಅಂತ ಮಾಡಿದರು. ಆ ಥರದ್ದು ಮುಂಚೆ ಎಲ್ಲ ರೇಡಿಯೋ ಮಾಡೋರು 18-19 ವಾಲ್ ಮಾಡ್ತಿದ್ರು. ನನ್ನ ಹತ್ರ ಒಂದು ರೇಡಿಯೋ ಇದೆ, 19 ವಾಲದ್ದಿದೆ ಅದು. ಆಮೇಲೆ ಬ್ರಾಡ್ಕಾಸ್ಟಿಂಗ್ ಮಾಡೋರು ಎಲ್ಲ ಸೇರಿ ದೇ ರಿಸ್ಟ್ರಿಕ್ಟೆಡ್ ಇಟ್ ನಾಟ್ ಮೋರ್ ದೆನ್ 7 ವಾಲ್ಸ್ ಅಂತ. ಸೊ ಹಿಂಗಾಗಿ ಆ ಒಂದು ಡಯೋಡ್ ಇರೋದು, ಅದರಲ್ಲಿ 2 ಡಯೋಡ್ ಮಾಡಿ, 3 ಡಯೋಡ್ ಮಾಡಿ, ಏನೇನೋ ಮಾಡಿ ಡಿಸೈನ್ ಚೇಂಜ್ ಮಾಡಿದರು. ಹೀಗಾಗಿ ಅದು ನಂಬರ್ ಆಫ್ ವಾಲ್ಸ್ ಬಿಕೇಮ್ ಲೆಸ್. ಇಲ್ಲಾಂದರೆ ಮುಂಚೆ 19 ವಾಲ್ ರೇಡಿಯೋ ಅಂದರೆ ತುಂಬ ದೊಡ್ಡದು. ಈಗ ಫಿಲಿಪ್ಸ್ ನೋಡಿದ್ರೆ 1955 FM, ಅದರಲ್ಲಿ 19 ವಾಲ್ ಇದೆ. 19 ವಾಲ್ ಮೀನ್ಸ್ ಅಂತ ಹೇಳಿದ್ರೆ ಬೇರೆ ಟ್ಯೂಬ್ಗಳು, ಗ್ಲಾಸ್ ಟ್ಯೂಬ್ ನೋಡಿರಲ್ಲ, ಅದು 19 ಇದೆ. ಅದರದ್ದು ವೈರಿಂಗೇ ಸುಮಾರಿದೆ, ಅದು ತುಂಬ ಕಷ್ಟ ಅವೆಲ್ಲ. ಸೊ ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿ 5 ವಾಲ್ಸಿಗೆ ಮಾಡಿದರು. ಇವಾಗ ನಾವು ನೋಡ್ತೀವಲ್ಲ ಸರ್, ರೇಡಿಯೋ ಸ್ಟೇಷನ್ ಇರ್ಬೋದು, ಮತ್ತೆ FM ಸ್ಟೇಷನ್, ಬೇರೆ ಬೇರೆ ಚಾನಲ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವೇವ್, ಶಾರ್ಟ್ ವೇವ್, ಬೇರೆ ಬೇರೆ ಫ್ರೀಕ್ವೆನ್ಸಿ ಬರ್ತಾ ಇತ್ತು. ನಾನು ಹೇಳ್ತಾ ಇರೋದು ಇವಾಗ ಏನಂತ ಹೇಳಿದ್ರೆ, ಫ್ರೀಕ್ವೆನ್ಸಿ ಅದ್ರ ಜೊತೆಗೆ ವೇವ್ಸ್ ಜೊತೆಗೆ ಇವಾಗ ಚಾನಲ್, ಇವಾಗ ಒಂದೇ ರೇಡಿಯೋದಲ್ಲಿ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತ ಎಲ್ಲ ಚಾನಲ್ ನೋಡ್ಬೋದಿತ್ತಾ? ಅವಾಗ ಕೇಳ್ಬೋದಿತ್ತು, ಒನ್ ಟೈಮ್ನಲ್ಲಿ ಕೇಳ್ಬೋದಿತ್ತು. ಎಲ್ಲಿವರೆಗೂ ಅಂದರೆ TV ಬರೋಕ್ಕಿಂತ ಮುಂಚೆ. TV ಬಂದಾದಮೇಲೆ ಅವ್ರು ಏನು ಮಾಡಿದ್ರು, ಎಲ್ಲ ಪವರ್ ರೆಡ್ಯೂಸ್ ಮಾಡಿದರು. ಆಲ್ ದ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಸ್ ಪವರ್ ರೆಡ್ಯೂಸ್ ಮಾಡಿದ್ಮೇಲೆ ನಿಮಗೆ ದೂರಿಂದ ಕೇಳೋದು ಕಷ್ಟ ಆಗಿಬಿಡ್ತಿತ್ತು, ಸಿಗ್ನಲ್ ಸಿಗ್ತಿರ್ಲಿಲ್ಲ, ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಮಾಡಿದರು. ಈಗ ಬ್ಯಾಂಗ್ಳೂರಿನಲ್ಲಿ 200 ಕಿಲೋವ್ಯಾಟ್ ಇದೆ, ಮುಂಚೆ ತುಂಬ ಇತ್ತು, 200 ಕಿಲೋವ್ಯಾಟ್ ಇದೆ. ಧಾರವಾಡದಲ್ಲಿ 200 ಇತ್ತು. ಅವೆಲ್ಲ ರೆಡ್ಯೂಸ್ ಮಾಡಿ 20ಕ್ಕೆ ಬಂದಿದ್ದಾರೆ, 30ಕ್ಕೆ ಬಂದಿದ್ದಾರೆ. ಭದ್ರಾವತಿನಲ್ಲಿ 20 ಇದೆ, ಇದರಲ್ಲಿ ಮಂಗಳೂರದ್ದು 20 ಇದೆ. ಸೊ ಏನಂತಂದರೆ ಕೇಳೋರಿಲ್ಲ ಬ್ರಾಡ್ಕಾಸ್ಟಿಂಗ್ ಈ ಪರ್ಟಿಕ್ಯುಲರ್ ಸ್ಟೇಷನ್ಸ್. FM ಆದರೆ ಕೇಳ್ತಾರೆ. ಆಮೇಲೆ FM ಪ್ರೈವೇಟ್ ಬಂದಮೇಲೆ ನಿಮಗೆ ಬರೀ ಸಾಂಗ್ಸ್ ಇರುತ್ತಲ್ಲ, ಈಗ ಕೇಳೋದು ಬರೀ ಸಾಂಗ್ಸಿಗೆ.
ಯಾರು ನ್ಯೂಸ್ ಕೇಳೋದ್ರೆ ಯಾರು ತುಂಬ ಕಡಿಮೆ. ಸುಮ್ಮನೆ ಚಾನಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅದು ಕಾರ್ನಲ್ಲಿ ಮಾತ್ರ, ಮನೆಯಲ್ಲಿ ಕೇಳ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಬರೀ ಕಾರ್ಗೆ ಸೀಮಿತ ಆಗ್ಬಿಟ್ಟಿದೆ ರೇಡಿಯೋ, ಅದು FM. ಈ ಮುಖ್ಯವಾಣಿ, ಆಕಾಶವಾಣಿ, AM, ಮೀಡಿಯಂ ವೇವಿಂಗ್ ಇದೆ, ಅದನ್ನು ಕೇಳೋರು ತುಂಬ. ಈಗ ನಾನು ಈ ರೇಡಿಯೋ ಹಚ್ಚಿದರೆ ಬಹುಶಃ ಬೆಂಗಳೂರಿನಲ್ಲಿ 5-6 ಜನ ಈ ಥರ ರೇಡಿಯೋದಲ್ಲಿ ಕೇಳ್ತಿರ್ಬೋದು ಅಷ್ಟೇ. ಕೆಲವರೇ ಅವರು ಆಕಾಶವಾಣಿದಲ್ಲಿ ಹೇಳ್ತಾರೆ, ಪ್ರಾಬ್ಲಿ ನೀವು ಒಬ್ಬರೇ ಕೇಳ್ತಿರ್ಬೋದೇನೋ ಅಂತ. ಯಾಕಂದ್ರೆ ಯಾರ ಹತ್ರ ಇಲ್ಲ ಈ ಥರದ ರೇಡಿಯೋ ಅಲ್ವಾ. ಹೀಗಾಗಿ ಅವರೆಲ್ಲ ಪವರ್ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಒನ್ ಟೈಮ್ನಲ್ಲಿ ನನಗೆ ನೆನಪಿದ್ದಂಗೆ ರಾಂಚಿಗೆ ಹೋಗಿದ್ದೆ ನಮ್ಮ ಅಕ್ಕನ ಮನೆಗೆ. ಅವ್ರ ಮನೆಯಲ್ಲಿ ಒಂದು ರೇಡಿಯೋ ಇತ್ತು. ಅಲ್ಲಿ ಧಾರವಾಡ ಸ್ಟೇಷನ್ ಬರ್ತಾಯಿತ್ತು, ರಾಂಚಿ ಟು ಧಾರವಾಡ 790 ಕಿಲೋಮೀಟರ್ಸ್, ಅಷ್ಟು ದೂರದಿಂದ ಬರ್ತಾಯಿತ್ತು. ಅದಾದಮೇಲೆ ಎಲ್ಲ ಕಡಿಮೆ ಆಗಿ ಓಕೆ. ಇವಾಗ ಇಂಡಿಯಾದಲ್ಲಿ ನೋಡ್ದು ಇದೇ ರೀತಿ ಫಾರಿನ್ ಕಂಟ್ರೀಸ್ದು ಇವಾಗ ಬ್ರಿಟಿಷರು ಬಂದು ಅಲ್ಲಿ ಕಂಟ್ರಿ ನ್ಯೂಸ್ ಇಲ್ಲಿ ಕೇಳಬೇಕು ಅಂದರೆ ಇಲ್ಲಿದ್ದ ಅಲ್ಲಿ ಕಳಿಸ್ತಾ ಇದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಕಂಟ್ರಿಲಿ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕಂದ್ರೆ ಅವಾಗ ಯಾವ ರೀತಿ ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ಸ್ ಬರ್ತಾ ಇತ್ತು. ಅದೇ ಒಂದೇ ರೇಡಿಯೋದಲ್ಲಿ ಎಲ್ಲ ಚಾನಲ್ ನೋಡ್ಬೋದಿತ್ತು. ಇವಾಗ ಇಂಗ್ಲೆಂಡ್ ನ್ಯೂಸ್ ಆಗಿರ್ಬೋದು, ಬೇರೆ ಬೇರೆ ನಂಬರ್ ಆಫ್ ಬ್ಯಾಂಡ್ಸ್ ಅಂತ ಏನು ಹೇಳ್ತೀವಲ್ಲ ಆ ಥರ ಬ್ಯಾಂಡ್ಸ್ ಇತ್ತು. ಇಲ್ಲಿದೆ ನೋಡಿ ಬ್ಯಾಂಡ್ಸ್, 120 ಮೀಟರ್ ಬ್ಯಾಂಡು, ಈ ಥರ 90 ಮೀಟರು, 75, 60, 49, 41, ಇದೆಲ್ಲ ಶಾರ್ಟ್ ವೇವ್. ಇದು ಅಪ್ ಟು 11 to 60 ಮೀಟರ್ಸ್, 75 ಮೀಟರ್ಸ್. ಆಮೇಲೆ ನಮಗೆ ಮೀಡಿಯಂ ವೇವ್ ಬರ್ತಾ ಇತ್ತು. ಸೊ ಇಷ್ಟೆಲ್ಲ ಬ್ಯಾಂಡ್ ಇತ್ತು. ಆ ಬ್ಯಾಂಡ್ನಲ್ಲಿ ನಿಮಗೆ ಬ್ಯಾಂಡ್ ವಿಡ್ತ್ ಅಂತ ಕೊಡ್ತಾರೆ, 10 kHz, ನೆಕ್ಸ್ಟ್ 10 kHz, ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅವರು. ಓಕೆ. ರೇಡಿಯೋ ಅಂತ ಬಂದಾಗ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಇಂಟ್ರೊಡ್ಯೂಸ್ ಆಗಿದ್ದು ಯಾವ ಲ್ಯಾಂಗ್ವೇಜಲ್ಲಿ ಸರ್? ಅದೇ ಅವರು ಕಂಟ್ರಿ ವೈಸ್ ಮಾಡಿದ್ದು. ಮೊದಲು ನಮ್ಮಲ್ಲಿ ಶುರು ಮಾಡಿದ್ದು ಹಿಂದಿನಲ್ಲಿ, ಆಮೇಲೆ ಹಿಂದಿ ಪ್ಲಸ್ ಇಂಗ್ಲೀಷ್ ಮಾಡಿದರು. ಯಾಕೆಂದರೆ ಅವಾಗಿನ್ನೂ ಬ್ರಿಟಿಷರು 38ರಲ್ಲಿ. ಅದಾದಮೇಲೆ ಇವರು ಎಮ್ ಇ ಗೋಪಾಲಸ್ವಾಮಿ ಅವ್ರು ಮಾಡಿದ್ರು, ಕನ್ನಡದಲ್ಲಿ ಮಾಡಿದರು. ದಟ್ ಇಸ್ ಎ ವಂಡರ್ಫುಲ್ ಥಿಂಗ್. ಕನ್ನಡದಲ್ಲಿ ಮಾಡಿದರು. ಆಮೇಲೆ ಕರ್ನಾಟಕ ಸಂಗೀತ ಎಲ್ಲ ಶುರು ಮಾಡಿದರು ಅವರು. ಹೀಗಾಗಿ ಅದೆಲ್ಲ ಬೆಳ್ಕೊಂಡು ಬಂತು. ಅವ್ರವ್ರದ್ದು ಲ್ಯಾಂಗ್ವೇಜ್ ಅವ್ರವ್ರದ್ದು ಇದು. ಬಟ್ ಹಿಂದಿ ವಾಸ್ ದ ಮೇನ್, ಹಿಂದಿ ಆ್ಯಂಡ್ ಇಂಗ್ಲೀಷ್ ವಾಸ್ ದ ಮೇನ್ ಫಾರ್ ಆಲ್ ಇಂಡಿಯಾ ರೇಡಿಯೋ. ಆಮೇಲೆ ಪ್ರಾದೇಶಿಕ ಸಮಾಚಾರ ಹೇಳೋದಕ್ಕೆಲ್ಲ ಕನ್ನಡದಲ್ಲಿ ಹೇಳಲೇಬೇಕು, ಅದೆಲ್ಲ ಶುರು ಮಾಡಿದ್ರು. ಓಕೆ. ಸ್ಮಾಲ್ ರೇಡಿಯೋ ನಿಮ್ಮಲ್ಲಿ ಯಾವುದಿದೆ ಸರ್ ಇವಾಗ ಅಪ್ಡೇಟ್ ಆಗಿರೋದು ಅಥವಾ ನಿಮ್ಮ ಕಲೆಕ್ಷನಲ್ಲಿ? ನನ್ನ ಕಲೆಕ್ಷನ್ನಲ್ಲಿ 1974ನಲ್ಲಿ ಒಂದು ಜಪಾನ್ದವ್ರು ಮಾಡಿದರು, ತೋಶಿಬಾ ಅಂತ, ಸೋಲಾರ್ ಪವರ್ನಲ್ಲಿ ಮಾಡಿದರು. ಇದು ಸೋಲಾರ್ ಪವರ್, ಇದು ಸೋಲಾರ್ ಸೆಲ್ ಇದು. ಸೊ ಇದು ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಇದರಲ್ಲಿ ರೇಡಿಯೋ ಕೇಳ್ತಾ ಇದ್ರು. ಅದು ಸಿ ವೆರಿ ಸ್ಯಾಡ್ ಪಾರ್ಟ್ ಈಸ್ ದಟ್ ಲಾಟ್ ಆಫ್ ಪೀಪಲ್ ಕಮ್ ಅಲ್ಲ, ಅದು ಮುಟ್ತಾರೆ, ಇದನ್ನ ಮಾಡ್ತಾರೆ, ಅದು ಬೇಡ ಅಂತ. ಓಕೆ. ಇವಾಗ ಇದೆಲ್ಲ ನೋಡ್ದು ಫೋನ್ ಮಾಡೆಲಲ್ಲಿ ಬಂದಿದ್ದೆ ಆವಾಗ ಇಲ್ಲಿ ನೋಡ್ತಾ ಇದ್ದೀವಿ ವಾಕಿ ಟಾಕಿ ಸ್ಟೈಲಲ್ಲಿ FM ಆಗಿರೋದು ರೇಡಿಯೋ 80s ಆದಮೇಲೆ ಮೇಡಮ್, 80s ಆದಮೇಲೆ. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.